ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ದಿನಾಂಕ 21ರಿಂದ 2024-25ನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭಗೊಳ್ಳಲಿವೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 22,700 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಇನ್ನು ಹಾಜರಾತಿ ಕೊರತೆಯಿಂದಾಗಿ 1,714 ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ಹಿಂದುಳಿದಿದ್ದಾರೆಂದು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 71 ಪರೀಕ್ಷಾ ಕೇಂದ್ರಗಳಲ್ಲಿ 22,700 ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈ ಎಲ್ಲ ಸಿದ್ಧತೆಗಳನ್ನು ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ ಮಾಡಿಕೊಳ್ಳಲಾಗಿದ್ದು, ಪರೀಕ್ಷಾ ಕೇಂದ್ರಗಳ ಕೊಠಡಿ ಮೇಲ್ವಿಚಾರಕರು, ಚೀಫು ಮತ್ತು ಸಿಟ್ಟಿಂಗ್ ಸ್ಕ್ವಾಡ್ ಇವರ ಎಲ್ಲ ತರಬೇತಿಗಳನ್ನು ಈಗಾಗಲೇ ಮುಗಿಸಿದೆ. ನಾಡಿದ್ದು ಬರೀತಕ್ಕಂಥ ಮಕ್ಕಳು ಎಲ್ಲ ಮಕ್ಕಳಿಗೆ ಅನುಕೂಲವಾದಂಥ ಕುಡಿಯುವ ನೀರು, ಶೌಚಾಲಯ ಮತ್ತು ಇತರ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದ್ದು, ಯಾವುದೇ ಮಕ್ಕಳು ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿಗೊಡದಂತೆ ತಮ್ಮ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸುಭದ್ರವಾಗಿದ್ದು ನೇರವಾಗಿ ನಿಮ್ಮ ಕೇಂದ್ರಗಳಿಗೆ ಬರುತ್ತೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ಹೆಚ್ಚಿನ ಮಾರ್ಕ್ಸ್ಗಳನ್ನು ಪಡೆದು ಈ ಜಿಲ್ಲೆಗೆ ಒಂದು ಉತ್ತಮ ಹೆಸರನ್ನು ತರಬೇಕಾಗಿ ಜಿಲ್ಲಾಡಳಿತದಿಂದ ಕೋರಿಕೊಳ್ತಾರೆ. 1,700 ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ. ಹಾಂ ಸರ್. ಇದರಲ್ಲಿ 11,376 ಗಂಡು ಮಕ್ಕಳು, 11,324 ಹೆಣ್ಣು ಮಕ್ಕಳು. ಶಿವಮೊಗ್ಗದಿಂದ ವಿಜಯಪುರಕ್ಕೆ ಸಾಗುತ್ತಿದ್ದ ಖಾಸಗಿ ಬಸ್ನಲ್ಲಿ ಪೊಲೀಸರಂತೆ ನಟಿಸಿ ಬಸ್ನಲ್ಲಿ ಸಾಗಿಸುತ್ತಿದ್ದ 61,25,600 ರೂಪಾಯಿ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನ ಲೂಟಿ ಮಾಡಲಾಗಿತ್ತು. ಪ್ರಕರಣ ದಾಖಲಿಸಿದ 24 ಗಂಟೆಯೊಳಗೆ ಹರಪನಹಳ್ಳಿ ಪೊಲೀಸರಿಂದ 3 ಜನ ಕಳ್ಳರನ್ನ ಬಂಧಿಸಲಾಗಿ ಕದ್ದಿದ್ದ ಎಲ್ಲ ಆಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ 3 ಮೊಬೈಲ್ ಹಾಗೂ 1 ಕಾರನ್ನ ಹರಪನಹಳ್ಳಿ ಪೊಲೀಸರು ವಶಪಡಿಸಿಕೊಂಡು ಆರೋಪಿಗಳನ್ನ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ ಎಂದು ಎಸ್ಪಿ ರವರು ತಿಳಿಸಿದ್ದಾರೆ. ನಮಸ್ಕಾರ. ದಿನಾಂಕ 16/3/2025 ದಾವಣಗೆರೆಯ ನಿವಾಸಿಯಾಗಿರುವಂತಹ ಕುಮಾರ್ ಎನ್ನುವರು ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಒಂದು ಪ್ರಕರಣವನ್ನು ನೀಡ್ತಾರೆ. ಈ ಪ್ರಕರಣದ ಅನ್ವಯ ಅದೇ ದಿನ 16/3/2023 ಶಿವಮೊಗ್ಗದಿಂದ ವಿಜಯಪುರಕ್ಕೆ ದುರ್ಗಾಂಬ ಒಂದು ಪ್ರೈವೇಟ್ ಬಸ್ಸು ಹೊರಟಿರುತ್ತೆ. ಅದು ವಯ್ಯ ದಾವಣಗೆರೆ, ನಂತರ ಹರಪನಹಳ್ಳಿ, ಹೊಸಪೇಟೆ, ನಂತರ ವಿಜಯಪುರ ಹೋಗುವಂಥ ಬಸ್ ಆಗಿರುತ್ತೆ. ಇದು KA 51B 39117 ಎನ್ನುವ ಬಸ್ನ ಮುಖಾಂತರ ಅಲ್ಲಿ ದಾವಣಗೆರೆಗೆ ಬಂದಂಥ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ಗೋಲ್ಡ್ ಡಿಸೈನ್ ಮಾಡುವಂಥವ್ರು, ಚಿನ್ನದ ಡಿಸೈನ್ಸ್ ಏನು ಮಾಡ್ತಾರೆ ಅವರು ಪಾರ್ಸಲ್ಗಳನ್ನ ಮುಖಾಂತರ ಬೇರೆ ಊರುಗಳಿಗೆ ಇದನ್ನು ಡಿಸೈನ್ ಮಾಡಿರುವಂತಹ ಆಭರಣಗಳನ್ನ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಿರ್ತಾರೆ. ಅದೇ ರೀತಿ ಅವರಿಗೆ ಪರಿಚಯಸ್ಥರಂತಾಗಿದ್ದಂತಹ ಕೃಷ್ಣ ಎನ್ನುವರಿಗೆ ಅವರು ಕರೆ ಮಾಡಿ ಕೇಳ್ತಾರೆ, ಈ ಥರ ಯಾವುದಾದ್ರೂ ಪಾರ್ಸಲ್ ಇದೆಯಾ ಇವತ್ತು ಅಂತೇಳಿ. ಆ ಸಂದರ್ಭದಲ್ಲಿ 4 ಜನ ಪಾರ್ಸಲ್ ಇದೆ ಇವತ್ತು ವಿಜಯಪುರಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅವರು ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಂದು ಅವರು ಈ ಪಾರ್ಸಲ್ನ ಕೊಡ್ತಾರೆ. ಅದನ್ನು ತಗೊಂಡು ಅವ್ರು ಹೋಗುವಂಥ ಸಂದರ್ಭದಲ್ಲಿ ತೆಲಗಿ ದಾಟಿದ ನಂತರ ಅವ್ರಿಗೆ ಇಬ್ಬರು ರಸ್ತೆಯಲ್ಲಿ ಕೈ ತೋರಿಸಿ ಬಸ್ನಲ್ಲಿ ಇದನ್ನ ಕೇಳ್ತಾರೆ, ಬಸ್ನ ನಿಲ್ಲಿಸಲಿಕ್ಕೆ. ಸೊ ಅವ್ರು ನಿಲ್ಲಿಸ್ಕೊಂಡು ಮತ್ತೆ ಅವ್ರನ್ನ ಬಸ್ನ ಹತ್ತಿಸ್ಕೊಂಡಂಥ ಸಂದರ್ಭದಲ್ಲಿ ಅವರು ಪೊಲೀಸ್ ಅಂತೇಳಿ ಬಿಂಬಿಸ್ಕೊತಾರೆ. ಬಟ್ ಆ್ಯಕ್ಚುಲಿ ಅವರು ಪೊಲೀಸ್ ಆಗಿರಲ್ಲ. ಅವರು ಪೊಲೀಸ್ ಅಂತೇಳಿ ಆ ಪೊಲೀಸ್ನವರ ಸೋಗಿನಲ್ಲಿ ಅವರು ಇವರಿಗೆ ಎದುರಿಸುವಂಥದ್ದು, ಇವ್ರ ಬ್ಯಾಗ್ಗಳನ್ನ ಚೆಕ್ ಇದನ್ನು ಒಂದು ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ಕಂಡಕ್ಟರ್ ಬಳಿ ಇದ್ದಂತಹ ಈ ಆಭರಣಗಳು ಅವರಿಗೆ ಸಿಕ್ಕುತ್ತೆ. ಸೊ ಇದನ್ನು ನಾವು ಪೊಲೀಸರು ಇದ್ದೀವಿ, SP
ಇದರಿಂದ ದಾವಣಗೆರೆ ಕಚೇರಿಯಿಂದ ಬಂದಿದ್ದೀವಿ ಅಂತೇಳಿ ಅವ್ರಿಗೆ ನೀವು ನಾಳೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬಂದು ತೋರಿಸಿ ತೊಗೊಂಡೋಗಿ ಅಂತೇಳಿ ಒಂದು ಅವರಿಗೆ ಭಯನ ಹುಟ್ಟಿಸ್ತಾರೆ. ಅದೇ ರೀತಿ ಆ ಕಂಡಕ್ಟರ್ನು ಕೂಡ ಕರ್ಕೊಂಡು ಅವರು ಇಳಿದ್ರು ಅಂತೇಳಿ ಒಂದು ಘಟನೆನ ಇವರು ಫಿರ್ಯಾದಿಯರು ಅವರ ದೂರಿನಲ್ಲಿ ದಾಖಲಿಸ್ತಾರೆ. ಇದಾದ ನಂತರ ನಾವು ತನಿಖೆಯನ್ನು ಕೂಡಲೇ ಪ್ರಾರಂಭ ಮಾಡಿ ಇದಕ್ಕೋಸ್ಕರ DYSP ಹರಪನಹಳ್ಳಿ, CPI ಹರಪನಹಳ್ಳಿ, ಅದೇ ರೀತಿ CPI ಹಡಗಲಿ ಒಟ್ಟು 5 ಜನ PSIಗಳ ವಿಶೇಷ ತಂಡವನ್ನು ಕೂಡಲೇ ನೇಮಕ ಮಾಡಿ ಈಗ ಪ್ರಸ್ತುತ ಅವರ ಎಲ್ಲ ಇವುಗಳನ್ನ ಪರಿಶೀಲನೆಗೆ ಒಳಪಡಿಸ್ತೀವಿ. CDR ಕಾಲ್ ಡೀಟೇಲ್ಸ್ನೆಲ್ಲ ಅದನ್ನು ನಂತರ ಪರಿಶೀಲನೆಗೆ ಒಳಪಡಿಸಿದ ನಂತರ ನಮಗೆ ತಿಳಿದು ಬರೋದು ಏನು ಅಂತ ಹೇಳಿದ್ರೆ, ಇವರು ಇಷ್ಟೊತ್ತು ಏನು ಹೇಳಿದರು, ಇವರು ಪೊಲೀಸರು ಸೋಗಿನಲ್ಲಿ ಯಾರೋ ಇಬ್ಬರು ಬಂದರು, ಮತ್ತು ಇದೆಲ್ಲ ಆ್ಯಕ್ಚುಲಿ ಒಂದು ಕಟ್ಟುಕತೆ ಆಗಿರುತ್ತೆ. ಸೊ ಇವರು ಇದನ್ನು ಒಂದು ಕ್ರಿಯೇಟ್ ಮಾಡಿ ಇದರೊಳಗೆ ಪೂರ್ತಿಯಾಗಿ 806 ಗ್ರಾಮ್ ಇದು ಆಭರಣಗಳನ್ನ ಇವರೇ ಲಪ್ಟಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಡ್ರೈವರು ಮತ್ತು ಕಂಡಕ್ಟರ್ ಅವರು ಈ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಇವರಿಗೆ ಅದಕ್ಕೆ ಸಂಬಂಧಪಟ್ಟ ಮಾಲೀಕರಿಗೆ ಯಾರು ಇರ್ತಾರೆ ಅವ್ರಿಗೆ ಇದನ್ನು ಹೇಳಿ ಮಾತಾಡಿಸುವಂಥ ಒಂದು ಕೆಲಸ ಮಾಡಿರ್ತಾರೆ. ಸೊ ಇದ್ರ ಹಿನ್ನೆಲೆಯಲ್ಲಿ ನಂತರ ನಾವು ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದ ನಂತರ ವಿಜಯಪುರ, ದಾವಣಗೆರೆ, ಶಿವಮೊಗ್ಗ, ಹಾವೇರಿ ಭಾಗಗಳಿಗೆ ಬೇರೆ ಬೇರೆ ತಂಡಗಳನ್ನ ಕಳಿಸಿ ನಾವು ಅದೆಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿದ ನಂತರ ನಮಗೆ ಈ ಡ್ರೈವರ್ ಮಂಜುನಾಥ್ ಅಂತೇಳಿ ಸುಮಾರು 39 ವರ್ಷ, ಇವರು ಹೊಳೆಹೊನ್ನೂರು ಶಿವಮೊಗ್ಗ ಜಿಲ್ಲೆಯವರಾಗಿರ್ತಾರೆ, ಭದ್ರಾವತಿ ತಾಲೂಕಿನವರು. ಕೃಷ್ಣ ಲಮಾಣಿ ಅಂತೇಳಿ 26 ವರ್ಷ, ಇವರು ಗುದ್ದಲ ಹಾವೇರಿನವರಾಗಿರ್ತಾರೆ. ನಂತರ ನಿತ್ಯಾನಂದ ಅಲಿಯಾಸ್ ಆನಂದ ಅಂತೇಳಿ ಇವನು ಚನ್ನಗಿರಿ ನಿವಾಸಿ, ಹಾಲಿ ನಿವಾಸಿ, ದಾವಣಗೆರೆ. ಇವ್ರನ್ನ ನಾವು ದಸ್ತಗಿರಿ ಮಾಡಿ ಮುಂದಿನ ಕ್ರಮಕ್ಕೆ ಒಳಪಡಿಸ್ಕೊಂಡಾಗ ಪೂರ್ತಿಯಾಗಿ ಇಂಟ್ಯಾಕ್ಟ್ ಹೇಗೆ ಆಭರಣಗಳೆಲ್ಲ ಹೋಗಿದ್ವು ಅದೇ ರೀತಿ ಪೂರ್ತಿಯಾಗಿ ರಿಕವರಿ ಮಾಡಿದ್ವಿ. ಈ ಪ್ರಕರಣಕ್ಕೆ ಬಳಸಿದಂಥ ಒಂದು ಕಾರನ್ನು ಕೂಡ, ನೆಕ್ಸಾ ಕಾರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾ ಹಾಗೂ ತಾಲೂಕು ಘಟಕದಿಂದ ದಿನಾಂಕ 19ರಂದು ಸಂಘಟನಾ ಸಭೆ ಕೈಗೊಳ್ಳಲಾಗಿತ್ತು. ಇದರಲ್ಲಿ ವಿವಿಧ ಮೋರ್ಚಾದ ಮುಖಂಡರು ಪಾಲ್ಗೊಂಡು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚರಿಸಿ ಈಗಿನ ಕೇಂದ್ರ ಸರ್ಕಾರದ ಹಾಗೂ ಈ ಹಿಂದಿನ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಕುರಿತಾಗಿ ಮತದಾತ ಪ್ರಭುಗಳಿಗೆ ಮನವರಿಕೆ ಮಾಡುವಂತೆ ಕರೆ ನೀಡಲಾಗಿದೆ. ಇದಕ್ಕಿಂತ ಮುಂಚೆ ನಮ್ಮ ಹೊಸಪೇಟೆ 15 ವರ್ಷ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಳ್ಳೆಯ ಒಂದು ತಾಲೂಕಾಗಿತ್ತು. ನಿಮ್ಮೆಲ್ಲರ ಗಮನಕ್ಕೆ ಇವಾಗ ನಾವು ಯಾವ ರೀತಿಯಲ್ಲಿ ರಾಕೆಟ್ ವೇಗದಲ್ಲಿ ನಮ್ಮ ಮಾನ್ಯ ಮಾಜಿ ಸಚಿವರು ಮುಂದುವರಿಸಿದ್ರು, ಅದೇ ರೀತಿಯಾಗಿ ಪ್ಯಾರಾಶೂಟ್ ಆಗಿ ಕೆಳಗಡೆ ಇಳಿಸ್ತಾ ಇದ್ದಾರೆ ಇವಾಗ ಶಾಸಕರು. ಅಷ್ಟು ನಿಧಾನದಲ್ಲಿ ನಾವು ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಅದನ್ನೆಲ್ಲ ನಾವು ಜನರಿಗೆ ಹೇಳುವಂತ ಕೆಲಸ ಆಗಬೇಕು. ಯಾಕಂದ್ರೆ ಸರಿಸುಮಾರು ಇವಾಗ ಸರ್ಕಾರ ಏನ್ ಮಾಡ್ತಾ ಇದೆ, ಹಗಲುಗಡಲೆ ಮಾಡಲು ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದರಲ್ಲೂ ಕೂಡ ಜನರಿಗೆ ಕಣ್ಣು ತಪ್ಪಿಸೋದು, ಜನರಿಗೆ ದಾರಿ ತಪ್ಪಿಸುವಂತ ಕೆಲಸಗಳು ಮಾಡ್ತಾ ಇದೆ. ಯಾಕಂದ್ರೆ SC/ST ಗ್ರಾಂಟ್ ತಗೊಂಡು ಈ ಒಂದು ಭಾಗ್ಯಗಳಿಗೆ ಆಗುವಂತ ಕೆಲಸ ಮಾಡೋದು. ಈಗ ನೀವೆಲ್ಲರ ಗಮನಕ್ಕಿದೆ, ಮೊನ್ನೆ ತಾನೇ ಒಂದು ಬಿ ಖಾತಾ ಅಂತ ಏನ್ ಮಾಡಿದ್ದಾರೆ, ಅದು ಆಕ್ಚುಲಿ ಯಾವುದು ಅನಧಿಕೃತ ಅಲ್ಲ, ಅನಧಿಕೃತ ಅಲ್ಲ, ಅನಧಿಕೃತ ಅಂತ ಕೊಡ್ತಾ ಇದ್ದಾರೆ. ಅದು ಹೆಂಗೆ ಅಂತ ಹೇಳಿದ್ರೆ ಇವಾಗ ಈ ಒಂದು ಭಾಗ್ಯಗಳು ಏನಿದೆಯಲ್ಲ ಆ ಬೊಕ್ಕಸ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ನೋಡಿ, ಯಾವುದೇ ಒಂದು ಬಿ ಖಾತೆ ಅಂತ ಏನು ಕೊಡ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟೋಕೆ ಪರ್ಮಿಷನ್ ಕೊಡಲ್ಲ. ಅದ್ರ ಜೊತೆಗೆ ಅವರಿಗೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಲ್ಲ. ಆದ್ರೆ ಸರ್ಕಾರಕ್ಕೆ ಮಾತ್ರ ದುಡ್ಡು ಬರಬೇಕು, ಸರ್ಕಾರದ ಬೊಕ್ಕಸಕ್ಕೆ ಮಾತ್ರ ದುಡ್ಡು ಬರಬೇಕು. ಆ ಒಂದು ದುಡ್ಡನ್ನು ತಗೊಂಡು ನಾವೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಬಡವರಿಗೆ ಡೈರೆಕ್ಟ್ ಆಗಿ ನಾವು ಸುತ್ತಾಕ್ತಿದ್ವಿ. ಅವ್ರು ಸುತ್ತಾಕಿ ಬೇರೆ ರೀತಿಯಿಂದ ಅದನ್ನ ದುರುಪಯೋಗ ಪಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದನ್ನ ನಾವು ಸರ್ಕಾರದ ವಿರುದ್ಧ ನಾವೆಲ್ಲರೂ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಈ ಮೂಲಕ ನಾನು ಮಂಡಲಾಧ್ಯಕ್ಷ ಕೂಡ ನಾನು ಮನವಿ ಮಾಡೋದೇನೆಂದ್ರೆ, ಸರ್ಕಾರದ ಈಗಿನ ಕಾಂಗ್ರೆಸ್ ಸರ್ಕಾರದ ಏನು ಕೆಲವೊಂದು ತಪ್ಪುಗಳು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಖಂಡಿಸುವಂತ ಕೆಲಸ ಮಾಡಬೇಕು. ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ಮಂಡಲಾಧ್ಯಕ್ಷರ ಜೊತೆಗೆ ಕೈ ಜೋಡಿಸಿ ನಾವೆಲ್ಲರೂ ಸಂಘಟನೆಗೋಸ್ಕರ ಟೈಮ್ ಕೊಡಬೇಕಾಗಿದೆ. ಮುಂದಿನ
ಮಾದರಿಯ ಒಂದು ಸಂಘಟನೆಯಲ್ಲಿ ಒಂದು ಹೊಸಪೇಟೆ ಇದ್ರೆ ಒಂದು ಒಳ್ಳೆ ಮಾದರಿಯಾಗಿದೆ ಅಂತ ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕಾರಣಭೂತಿ ಆಗಬೇಕು ಅಂತ ಹೇಳ್ತಾ ಈ ಒಂದು ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಆನಂದ್ ಸಿಂಗ್ರವರು 4 ಬಾರಿ ನಾವು ಗೆಲ್ಲಿಸಿ ಕಳಿಸಿದ್ದೀವಿ. ಅವರು ಆಡಳಿತದಲ್ಲಿ ಹೊಸಪೇಟೆ ನಗರ, ಹೊಸಪೇಟೆ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿಯಾಗಿದೆ, ಎಷ್ಟು ಕೆಲಸಗಳಾಗಿದ್ದಾವೆ. ನಾವು ವಾರದಲ್ಲಿ 2 ಮತ್ತು 3 ಸಲ ಉದ್ಘಾಟನೆ ಆಗಲಿ ಅಥವಾ ಅಡಿಗಲ್ಲಾಗಲಿ ಆಗ್ತಾಯಿದೆ. 100 ಕೋಟಿ ಕೆಲಸ. ನಾವು ಅಶೋಕ್ ಜಿಲ್ಲೆಯವರು ಮತ್ತು ಎಲ್ಲ ಆಯಾ ಭಾಗದ ಮುಖಂಡರು ಎಲ್ಲರೂ ಹೋಗಿ ವಾರದಲ್ಲಿ 2 ಅಥವಾ 3 ಆ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ. ಈ 10-15 ವರ್ಷದಲ್ಲಿ ಸುಮಾರು 1000 ಕೋಟಿ ಕೆಲಸಗಳನ್ನು ತಂದು ಹೊಸಪೇಟೆ ನಗರವನ್ನು ಅಭಿವೃದ್ಧಿ ಕೂಡ ಮಾಡಿದರು. ಅದ್ರ ಜೊತೆಯಲ್ಲಿ ಜಿಲ್ಲೆಯನ್ನು ಕೂಡ ಮಾಡಿದರು. ನಾವು ಕೆಲವು ಕಾರಣಾಂತರಗಳಿಂದ ಮೊನ್ನೆ ನಾವು ಸೋತಿದ್ವಿ. ಈ ಭಾಗ್ಯಗಳನ್ನು ಕೊಟ್ಟು ಜನರಿಗೆ ಮಣ್ಣೆರಚಿ ಇವತ್ತು ಓಟನ್ನು ತಗೊಂಡಿದ್ದಾರೆ. ಈಗ ಸರ್ಕಾರ ಬಂದು ಸುಮಾರು 2 ವರ್ಷ ಹತ್ತಿರ ಆಗಕ್ಕೆ ಬಂದಿದೆ, 2 ತಿಂಗಳು ಕಮ್ಮಿ ಇದೆ. 2 ವರ್ಷದಲ್ಲಿ ಯಾವುದೇ ಹೊಸಪೇಟೆ ಕ್ಷೇತ್ರದಲ್ಲಿ, ಹೊಸಪೇಟೆ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಕುಡಿಯೋ ನೀರಿಲ್ಲ, ಸರಿಯಾದಂಥ ವ್ಯವಸ್ಥೆ ಇಲ್ಲ, ರೋಡು ಚರಂಡಿ ಯಾವುದೇ ಕೆಲಸ ಇಲ್ಲ. ಇವತ್ತು ಆನಂದ್ ಸಂಘ್ ಇದ್ದಾಗ ಫ್ಲೈಓವರ್ ಕೂಡ ಸ್ಟಾರ್ಟ್ ಆಗಿತ್ತು. ಆನಂದ್ ಸಂಘ್ ಇದ್ದಾಗ ಸುಮಾರು ಈಗ 3 ವರ್ಷ ಆಯಿತು, 2 ವರ್ಷ ಆಯಿತು. ಒಬ್ಬರ ಕೆಲಸನೇ ಇಲ್ಲ, ಅದಕ್ಕೆ ದುಡ್ಡು ಕೂಡ ಇಲ್ಲ ಸರ್ಕಾರದಲ್ಲಿ. ಇವತ್ತು ಸರ್ಕಾರದಲ್ಲಿ ಬೊಕ್ಕಸ ಖಾಲಿ ಆಗಿದೆ. ಅವರು ಸಬ್ ರಿಜಿಸ್ಟರ್ ಮೇಲೆ ರೇಟ್ಗಳು ಜಾಸ್ತಿ ಮಾಡೋದು, ಮದ್ಯದ ಮೇಲೆ ವರ್ಷಕ್ಕೆ 3 ಸಲ 4 ಸಲ ಮದ್ಯಪಾನದ್ದು ಜಾಸ್ತಿ ಮಾಡೋದು, ಆಮೇಲೆ ಯಾವ್ಯಾವ ಇಲಾಖೆ ಸಿಗ್ತವೋ ಆ ಇಲಾಖೆ ಮೇಲೆ ದುಡ್ಡು ಹಾಕೋದು. ಈಗಾಗಲೇ ನಮ್ಮ ಜೀವನವರು ಹೇಳಿದರು, ಈ ಬಿ ಖಾತಾ ಅಂತ ಮಾಡಿ ಈ ಒಂದಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಕೊಂಡು ಅವರಿಗೆ ಅಕ್ರಮದಿಂದ ಸಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ದುಡ್ಡಿಲ್ಲದಕ್ಕಾಗಿ ಇಂಥ ಒಂದು ದುಡ್ಡು ಜನರ ಮೇಲೆ ಹಾಕಿ ದುಡ್ಡು ವಸೂಲಿ ಮಾಡೋಕ್ಕೆ ಇವತ್ತು ಈ ಸರ್ಕಾರ ಹೊರಟಿದೆ. ಸಂಬಳ ಕೊಡೋಕ್ಕೆ ಕೂಡ ದುಡ್ಡಿಲ್ಲ ಇವ್ರ ಹತ್ರ. ಅಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ಅದಕ್ಕಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಈಗಾಗಲೇ SC/ST ಗ್ರಾಂಟ್ ಕೊಟ್ಟಿದ್ದು ಬಂದಿರುವಂಥ ವಿಷಯ ಸಂಘಟನಾ ಪರ್ವ ಏನು ಈ ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ಯಾಕಂದರೆ ಇವತ್ತು ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ, ಅವರು ಪ್ರತಿಯೊಂದೇ ಒಂದು ಹೆಜ್ಜೆನೂ ಇವತ್ತು ಅಕ್ರಮ. ಯಾವುದು ದೂರಾಡಳಿತ ಅಂದರೆ ಇಂಥ ದೂರಾಡಳಿತ ಇಲ್ಲಿವರೆಗೂ ಯಾವುದು ಇದೇ ಸರ್ಕಾರಗಳಾದರೆ ಯಾವುದೂ ಇಷ್ಟು ದೂರಾಡಳಿತ ನಡೆಸಿಲ್ಲ. ಆದರೆ ಇವತ್ತು ದಿವಸ ಆಡಳಿತ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ಅದಕ್ಕೆ ಅಂಥದ್ದನ್ನು ಬಿಟ್ಟದ್ದು ಹೋರಾಟ ಮಾಡಲಿಕ್ಕೆ ಭಾಳಷ್ಟು ಒಳ್ಳೆಯ ಒಂದು ಅವಕಾಶ ಇದೆ. ಆದರೆ ಯಾಕಂದರೆ ಅವರು ಒಂದು ಏನು ಮಾಡುವಂಥ ಕೆಲಸಗಳನ್ನು ವ್ಯಕ್ತಿಗಳಿಗಾಗಿ ಭಾಳಷ್ಟು ಅವಕಾಶಗಳಿದೆ. ಆದರೆ ಅದನ್ನು ನಾವು ಮಾಡಲಿಕ್ಕೆ ನಾವೆಲ್ಲರೂ ರೆಡಿ ಇದೆ. ನಾವು ಪಕ್ಷದ ಕಾರ್ಯಕರ್ತರು ಸಣ್ಣ ಲಾಸ್ಟ್ ಕಡೆ ಕಾರ್ಯಕರ್ತರು ಕೂಡ ರೆಡಿ ಇದ್ದಾರೆ. ಆದರೆ ಒಬ್ಬರು ನಾಯಕತ್ವ ಬೇಕು. ಯಾಕಂದರೆ ನಮ್ಮ ಮಂಡಲ ಅಧ್ಯಕ್ಷರು ಅಥವಾ ಜಿಲ್ಲಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಯಾವುದೇ ಒಂದು ತಾಲೂಕು ಕೇಂದ್ರದಲ್ಲಿ ಇವತ್ತು ನಮ್ಮ MLA ಕ್ಯಾಂಡಿಡೇಟ್ ಆದಂಥವ್ರು ನಮ್ಮ ಜೊತೆಗೆ ಇದ್ದು ಅವ್ರಿಗೆ ಬೆಂಬಲ ಕೊಟ್ಟರೆ, ಯಾಕಂದರೆ ಇವತ್ತು ನಾವು ಭಾಳಷ್ಟು ಹೋರಾಟಗಳು ಮಾಡೋಕ್ಕೆ ಅನುಕೂಲ ಇದೆ. ನಾವು ಅದೇ ರೀತಿ ನಮ್ಮ ಸಿದ್ಧಾರ್ಥ ಸಿಂಗ್ ಅವರು ಕೂಡ ಇಂಥ ಒಂದು ಹೋರಾಟಗಳು ಇದ್ದಂಥ ಒಂದು ಸಂದರ್ಭದಲ್ಲಿ ಅವರು ಬರಬೇಕು ಅನ್ನೋದು ನನ್ನೊಂದು ಒಂದು ಎದ್ದು ಕಾಣ್ತಿದೆ ನನಗೆ. ಯಾಕಂದರೆ ಇಂಥ ಒಂದು ಟೈಮಲ್ಲಿ ಅವರು ಬರಬೇಕು. ತಿಂಗಳಿಗೆ ಒಂದ್ಸರಾದ್ರೂ ಅವರು ಬಂದು ನಮಗೆಲ್ಲ ಬೆಂಡ್ ಕಟ್ಟಿ ಇಂಥ ಕಾರ್ಯಕ್ರಮಗಳು ಮಾಡಲಿ. ಯಾಕಂದರೆ ಹೊಸಪೇಟೆಯಲ್ಲಿ ಇದ್ದಂಥ ವ್ಯವಸ್ಥೆ ಇಡೀ ಎಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿಲ್ಲ, ವಿಜಯನಗರ ಜಿಲ್ಲೆಯಲ್ಲಿಲ್ಲ. ಇಷ್ಟೆಲ್ಲ ಅನುಕೂಲಗಳು ಅವ್ರು ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಇಲ್ಲ ಅನ್ನೋದು ಬರ್ತೇ ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಒಂದ್ಸರಿ ಕೇಳ್ತಾರೆ. ಯಾಕಂದರೆ ನಾವೆಲ್ಲರೂ ಜಾಗೃತರಾಗಿರ್ಬೇಕು. ಅವ್ರು ನಮ್ಮ ಹಿಂದೆ ಇರಬೇಕು. ಅವ್ರು ಹಿಂದಿದ್ದಾಗ ಮಾತ್ರ ನಮ್ಗೆ ಏನಾಗ್ತದೆ ಅಂದ್ರೆ ಒಂದು ಎಲ್ಲರಿಗೂ ಖುಷಿ. ಒಂದು ಸಿದ್ಧಾರ್ಥ ಸಿಂಗ್ ಮಂದಿ ಕೂತಿದ್ದಾರೆ ಅಂದರೆ ಅದಕ್ಕೆ ಎಲ್ಲರಿಗೆ ಒಬ್ಬರಿಗೊಬ್ರು ಫೋನ್ ಮಾಡಿಬಿಟ್ಟು ಈ ಸಂಖ್ಯೆ
ನಮ್ಮ ಹಳೆ ಪದಾಧಿಕಾರಿಗಳಿಗೆ ಒಬ್ಬೊಬ್ಬ ಕಾರ್ಯಕರ್ತರು 10 ಜನ ಒಬ್ಬ ಹಸುರನ್ನ ತರುವಂಥದ್ದು ಆಗಬೇಕು. ಯಾಕಂದ್ರೆ ಅದೇ ನೀರು ಮುಂದಕ್ಕೆ ಹೋಗ್ತಾ ಇದ್ರೆ ಸಮುದ್ರ ಆಗಬೇಕು. ಇವತ್ತು ಬಿಜೆಪಿ ಪಕ್ಷ ಸಮುದ್ರ ಆಗಿದೆ. ನಾವು ಜವಾಬ್ದಾರಿ ಸ್ಥಾನದ ಜಿಲ್ಲೆಗೂ ಮತ್ತು ರಾಜ್ಯಕ್ಕೂ ಹೆಚ್ಚಿನ ಸಮಯ ಕೊಡೋದ್ರ ರಾಜ್ಯಕ್ಕೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ಭಾಜಪ ಪಕ್ಷ ಗುರುತಿಸುತ್ತದೆ. ದಯಮಾಡಿ ನಾವೆಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬ ಪ್ರಯತ್ನ ಒಂದೇ ಮಾಡೋದಲ್ಲ, ತಮ್ಮ ವಾರ್ಡ್ಗಳಲ್ಲಿ ಪ್ರತಿಯೊಬ್ಬರು ಬಹಳ ಮಾಡಿರ್ತಾರೆ. ನಾವು ಶ್ರೇಯ ಸಲ್ಲಿಸಬೇಕು, ಖಂಡಿತವಾಗಿ ಬಿಜೆಪಿ ಪಕ್ಷಕ್ಕೆ ಸಮಯ ಕೊಡಬೇಕು. ಆದ್ರೂ ನಾವು ಯಾರು ಅವ್ರನ್ನ ಕರೆದಿಲ್ಲ, ನಾವು ಒಬ್ಬರೇ ಬರ್ತೀವಿ. ಆ ಥರ ಆಗೋದಕ್ಕೆ ನಾವೆಲ್ಲರನ್ನ ವಿನಂತಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರನ್ನ ತಾವು ಇದ್ದವರು ಇವತ್ತು ಭಾಜಪ ಪಕ್ಷ ಅವರು ಮುಂದಿನ ದಿನಗಳಲ್ಲಿ ನಗರಸಭಾ ಸದಸ್ಯರಾಗ್ಬೋದು, ಇಲ್ಲ ಹಳ್ಳಿ ಭಾಗದಲ್ಲಿದ್ದರೆ ಒಂದು ಜಿಲ್ಲಾ ಪಂಚಾಯತ್ ತಾಲೂಕು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ಚುನಾವಣೆಯಲ್ಲಿ ಪ್ರತಿನಿಧಿ ಆಗ್ಬೋದು. ಇಲ್ಲಾಂದ್ರೆ ಮುಂದಿನ ಸರ್ಕಾರ ಬಂದ್ರೆ ಒಂದು ಯಾವುದೋ ಒಂದು ನಾಮನಿರ್ದೇಶಕರಾಗ್ಬೋದು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ಹೊಸ ಕಾರ್ಯಕರ್ತರು ತಾವೆಲ್ಲರೂ ಮನಗೂಡಿ ಇಲ್ಲಿ ಬಂದಿರೋದು ಪ್ರತಿಯೊಬ್ಬರು ಮನಸ್ಸು ಮಾಡಿದ್ರೆ 10 ಮಂದಿ ಅಂತ ಬರೋದಲ್ಲ. ತಾವೆಲ್ಲರೂ ಅದನ್ನ ಮಾಡಿ ಅಟ್ಲೀಸ್ಟ್ ಬೂತ್ ಮಾಡಿದಾಗಾದ್ರೂ ನಮ್ಮ ಕಾರ್ಯಕರ್ತರಿಗೆ ಇರೋಂಥದ್ದು ತಾವು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಮಾಸಾಟರ್ ನೇತೃತ್ವದಲ್ಲಿ ಇರೋಂಥದ್ದು ಮಾಡಿ, ಇಲ್ಲ ಇನ್ನೂ ಸ್ವಲ್ಪ ಸಮಯ ಕೊಡ್ತಂದ್ರೆ ಸದ್ಯಕ್ಕೆ ಮಾಸಾಟರ್ ನೇತೃತ್ವ ತೊಗೊಂಬರ್ರಿ, ಇಲ್ಲ ಮೂರ್ತಗಳಿಗೆ ಎಸ್ ಟಿ ಇರ್ಬೋದು, ಅದೇ ರೀತಿಯಾಗಿ ಮಹಿಳಾ ಮೋರ್ಚಾ ಇರ್ಬೋದು. ಇನ್ನು ನಮ್ಗೆ ಅನೇಕರು ಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಈಗ ಜಿಲ್ಲಾಕ್ಕೂ ನಾವು ಸ್ವಲ್ಪ ಜನ ಕಲಿಸ್ಬೇಕು. ಅದೇ ರೀತಿಯಾಗಿ ನಮ್ಮ ಮಂಡಲಕ್ಕೂ ನೋಡ್ಬೇಕು. ಸುಮಾರು ನಾವು ಏನಾದರೂ ಸಂಘಟನೆಗಾಗಿ ಇವಾಗ ವೇದಿಕೆ ಮೇಲೆ ಇರೋದು ಈಗ ಆಲ್ರೆಡಿ ಕುಲಂಕುಷವಾಗಿ ನಾವು ಪ್ರತಿಯೊಂದು, ಯಾಕಂದ್ರೆ ಎಲ್ಲೋ ವರ್ಷದ ಇರೋದ್ರಿಂದ ಈಗಾಗಲೇ ಎಸ್ ಟಿ ಅನ್ನೋದ್ರ ಬಗ್ಗೆ ಸುಮಾರು ಸಲ ನಾವು ಹೋರಾಟ ಮಾಡಿ ಯಶಸ್ವಿಯನ್ನು ಕಂಡಿದ್ದೀವಿ. ಆ ಕಾರಣಕ್ಕಾಗಿ ನಾವು ವಿಜಯನಗರ ಜಿಲ್ಲೆ ಹೆಡ್ಕ್ವಾರ್ಟರ್ಸ್ ಆಗಿರೋದ್ರಿಂದ ನಾವು ಪ್ರತಿನಿತ್ಯ ಪ್ರತಿಭಟನೆಯನ್ನು ಮಾಡಲಾಗ್ತದೆ. ದಯಮಾಡಿ ಆ ಕಾರಣಕ್ಕೆ ನಾವೆಲ್ಲರೂ ಒಟ್ಟು ಸಕಾರಾತ್ಮಕವಾಗಿ ಒಂದು ಕಾರ್ಯಕರ್ತರನ್ನು ಒಗ್ಗೂಡಿಸಬೇಕಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಹೊಸಪೇಟೆಯ ಜಾನ್ ಬೆಂಜಮಿನ್ ಮಾರ್ಷಲ್ ಆರ್ಟ್ಸ್ ಟ್ರಸ್ಟ್ನಿಂದ ಇದೇ ತಿಂಗಳ 25ರಂದು ಪುಣ್ಯಾನಂದಪುರಿ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಮಟ್ಟದ ಹಂಪಿ ಓಪನ್ ಕರಾಟೆ ಸ್ಪರ್ಧೆಯನ್ನ ಕೈಗೊಳ್ಳಲಾಗಿದೆ. ಇದರಲ್ಲಿ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಪುರುಷ ಹಾಗೂ ಮಹಿಳಾ ಸ್ಪರ್ಧಿಗಳು ಪಾಲ್ಗೊಳ್ಳಲಿದ್ದಾರೆಂದು ಸ್ಪರ್ಧೆಯ ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ದಿನ ಹಂಪಿ ವಿರೂಪಾಕ್ಷೇಶ್ವರ ಹಾಗೂ ಭುವನೇಶ್ವರಿ ತಾಯಿಯ ನಮ್ಮ ಜಿಲ್ಲೆಯ ದೇವರುಗಳಾದ ಇವರನ್ನು ಸ್ಮರಿಸುತ್ತಾ ಹಂಪಿ ಓಪನ್ ಅನ್ನೋವಂಥ ಒಂದು ಟೂರ್ನಮೆಂಟ್ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಜಾನ್ ಬೆಂಜಮಿನ್ ಮಾರ್ಷಲ್ ಆರ್ಟ್ಸ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಟೂರ್ನಮೆಂಟು 25 ಮೇ ತಿಂಗಳಲ್ಲಿ 2025ರಲ್ಲಿ ನಡೆಯಲಿದೆ. ಇದು ಬಳ್ಳಾರಿ ರೋಡ್ ಹತ್ತಿರವಿರುವ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪದ ಹತ್ತಿರ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿಕೊಂಡಿದ್ದೀವಿ. ಇದು ರಾಷ್ಟ್ರ ಮಟ್ಟದ ಪಂದ್ಯಾವಳಿ ಆಗಿರುತ್ತದೆ. ಈ ರಾಷ್ಟ್ರ ಮಟ್ಟದ ಪಂದ್ಯಾವಳಿಯಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಭಾಗವಹಿಸ್ತವೆ ಹಾಗೂ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಇನ್ನೂ ಹಲವು ರಾಜ್ಯಗಳಿಂದ ಪಾರ್ಟಿಸಿಪೇಟ್ ಬರ್ತಾರೆ. ಹಾಗೆ ಇದರಲ್ಲಿ ಕಥಾ ಮತ್ತು ಕುಮತೆ ಅಂತಂದೇಳಿ 2 ವಿಭಾಗ ಇರುತ್ತೆ. ಕಥಾದಲ್ಲಿ 4 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಕುಮತೆಯಲ್ಲಿ 8 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಒಂದು ಟೂರ್ನಮೆಂಟು 6 ವರ್ಷದಿಂದ 60 ವರ್ಷದವರೆಗೆ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಬಾಲಕ ಬಾಲಕಿಯರು ಮತ್ತು ಪುರುಷ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಇದು 1 ದಿನದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ ಆಗಿರುತ್ತದೆ. ಇದನ್ನು ಭಾನುವಾರ ದಿವಸ 25ನೇ ತಾರೀಕು ಮೇ ತಿಂಗಳಲ್ಲಿ 2025ರಂದು 1 ದಿವಸ ಟೂರ್ನಮೆಂಟ್ ಇದಾಗಿರುತ್ತದೆ. ಈ ಪಂದ್ಯಾವಳಿಯಲ್ಲಿ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಸ್ಕೂಲ್ ಗೇಮ್ ಹಾಗೂ ಸ್ಕೂಲ್ ಗೇಮ್ ಕರಾಟೆ ಇಂಡಿಯಾ ಆರ್ಗನೈಜೇಷನ್ ಇದರ ಅಡಿಯಲ್ಲಿ ಕೂಡ ಮಕ್ಕಳು ಭಾಗವಹಿಸ್ತಾರೆ. ಇದು ಬಂದ್ಬಿಟ್ಟು ಅಫಿಲೇಟೆಡ್ ಟು ಜಪಾನ್ ಶೋಟೋಕಾನ್ ಕರಾಟೆ ಡೂ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಅಫಿಲೇಟೆಡ್ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಮತ್ತು ಅಫಿಲೇಟೆಡ್ ಟು ವಿಜಯನಗರ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಇವು 3 ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಂಸ್ಥೆಯನ್ನು ನಾವು ಓಪನ್ ಮಾಡ್ಕೊಂಡಿದ್ದೀವಿ. ಇದರ ಪೂರ್ತಿ ರೂಪುರೇಷೆಗಳು ಪೂರ್ತಿ ಟೂರ್ನಮೆಂಟ್ ಇನ್ಚಾರ್ಜನ್ನು ನಮ್ಮ ಹನುಮಂತಣ್ಣನವರ ಒಂದು ಆಶ್ರಯದಿಂದ ನೆರವೇರಿಸಿಕೊಡ್ತಾರೆ ಅವರು ಆ ದಿನ. ಮತ್ತು ಇದು ನಾವು ಮಾಡಲಿಕ್ಕೆ ಕಾರಣ ಏನಂತಂದರೆ ನಮ್ಮ ಜಾನ್ ಬೆಂಜಮಿನ್ ಮಾಸ್ಟರ್
ತೀರ್ಕೊಂಡಿದ್ದಾರೆ. ಅವರ ನೆನಪಿನ ಅರ್ಥವಾಗಿ ನಾವು ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅವರ ಒಂದು ಹೆಸರು ಇನ್ನೂ ಜೀವಂತವಾಗಿರಬೇಕು, ನಮ್ಮ ಗುರುಗಳು ನಮ್ಮ ಜೊತೆಯಲ್ಲೇ ಇರಬೇಕಂತಂದೇಳಿ ನಾವು ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇಷ್ಟು ಹೇಳಿ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಾನ್ ಬೆಂಜಮಿನ್ ಮಾಸ್ಟರ್ಸ್ ಟ್ರಸ್ಟ್ ವಿಜಯನಗರ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ನಮ್ಮ ಗುರುಗಳಾದಂಥ ಜಾನ್ ಬೆಂಜಮಿನ್ ಅವರ ಸ್ಟೂಡೆಂಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತಿದ್ದಾರೆ. ಮಿಲಿಟ್ರಿಯಲ್ಲಿದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಗಳಿದ್ದಾರೆ, IAS ಆಫೀಸರ್ ಮಾಡಿದ್ದಾರೆ. ಇವತ್ತು ಅವರಿಲ್ಲ. ಅವ್ರು ಇಲ್ಲಿದ್ದ ಕಾರಣ ನಾವು ಇವತ್ತು ಈ ಸ್ಥಾನದಲ್ಲಿ ಇರಬೇಕಾದ್ರೆ ಅವರೇ ಒಂದು ಕಾರಣಕರ್ತರು. ಅವರ ಒಂದು ನೆನಪು ಸದಾ ನಮ್ಮಲ್ಲಿ ಇರಬೇಕು ಅಂತಂದು ಈ ಒಂದು ಟೂರ್ನಮೆಂಟ್ ಭಾಳ ವರ್ಷದಲ್ಲಿ 2-3 ಟೂರ್ನಮೆಂಟ್ ಅವರ ನೆನಪಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು 25/5/2025 ರಾಷ್ಟ್ರ ಮಟ್ಟದ ಟೂರ್ನಮೆಂಟನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಟೂರ್ನಮೆಂಟ್ಗೆ ರಾಜ್ಯದಿಂದ ಬರುವಂಥ ಮಕ್ಕಳಿಗೆ ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ ಮತ್ತು ರೂಮಿನ ವ್ಯವಸ್ಥೆ ಆಗಲಿ ಎಲ್ಲವೂ ನಮ್ಮ ವಿಜಯನಗರ ಜಿಲ್ಲಾ ಕರಾಟೆ ಸಂಸ್ಥೆಯಿಂದ ಅವ್ರನ್ನ ಒದಗಿಸ್ಕೊಡ್ತಾ ಇದ್ದೀವಿ. ಬಂದಂಥ ಮಕ್ಕಳಿಗೆ ಒಳ್ಳೆಯ ಟ್ರೋಫಿಗಳನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಒಳ್ಳೆಯ ಆದಂಥ ವಿಜಯನಗರ ಜಿಲ್ಲೆಯಲ್ಲಿ ಒಳ್ಳೆ ಪ್ಲೇಸ್ ಇದ್ದಾವೆ, ಅವನ್ನು ನೋಡೋದಕ್ಕೆ ಅವಾಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ಕುಂದುಕೊರತೆ ಬರಲಾರ್ದಂಗೆ ನಮ್ಮ ವಿಜಯನಗರ ಜಿಲ್ಲೆ ಕರಾಟೆ ಸಂಸ್ಥೆಯಿಂದ ಅವರಿಗೆ ಒದಗಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಸಭೆಗೆ, ಈ ಒಂದು ಟೂರ್ನಮೆಂಟ್ಗೆ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. MLAಗಳು, MP ಗಳು ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ಈ ಜಿಲ್ಲೆಯ MLAಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟನ್ನು ನಿಮ್ಮ ಮಾಧ್ಯಮ ಮುಖಾಂತರ ರಾಜ್ಯದಲ್ಲಿ ಎಲ್ಲ ಒಂದು ಹೆಸರನ್ನು ಬಿಡಬೇಕು, ರಾಜ್ಯದಲ್ಲಿ ಎಲ್ಲರಿಗೂ ತಿಳುವಳಿಕೆ ಮಾಡಬೇಕು, ತಿಳಿಸ್ಬೇಕಂತಂದು ಕೇಳುತ್ತಾ ನನ್ನೊಂದು 2 ಮಾತು ಮುಗಿಸ್ತಾನೆ. ಥ್ಯಾಂಕ್ ಯು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.